ಚಿಕ್ಕಮಗಳೂರು ಲೋಕಸಭಾ ಸದಸ್ಯ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ನೇತೃತ್ವದಲ್ಲಿ ಲೈಫ್ ಲೈನ್ ಫೀಡ್ಸ್ ಪ್ರೈವೇಟ್ ಲಿಮಿಟೆಡ್, ವಿ ಶೈನ್ ಕೋಚಿಂಗ್ ಸೆಂಟರ್ ಹಾಗೂ ಸ್ಪರ್ಧಾ ಚೇತನ ಅಕಾಡೆಮಿ ವತಿಯಿಂದ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ 2 ದಿನಗಳ ಉಚಿತ ತರಬೇತಿ ಕಾರ್ಯಾಗಾರವನ್ನು ಚಿಕ್ಕಮಗಳೂರಿನಲ್ಲಿ ಇತ್ತೀಚೆಗೆ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಾಗಾರದ ಉದ್ಘಾಟನಾ ಸಮಾರಂಭದಲ್ಲಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ, ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ಎಸ್ ಕೀರ್ತನ, ತಹಶೀಲ್ದಾರ್ ರೇಷ್ಮಾ ಶೆಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ವೇಳೆ ಕೋಟಾ ಶ್ರೀನಿವಾಸ ಪೂಜಾರಿ, ಪರೀಕ್ಷೆಗಳಲ್ಲಿ ಹೆಚ್ಚಿನ ಜನ ಉತ್ತೀರ್ಣರಾಗಿ ಉತ್ತಮ ಸರ್ಕಾರಿ ನೌಕರರಾಗಬೇಕು. ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಎಂತ ಪ್ರಶ್ನೆಗಳು ಬರಬಹುದು ಅಂತ ತಿಳ್ಕೊಳ್ಬೇಕು. ಆ ಪ್ರಶ್ನೆಗಳನ್ನು ಹೇಗೆ ಉತ್ತರ ಕೊಡಬೇಕು ಅಂತ ಯೋಚನೆ ಮಾಡಬೇಕು. ನಮ್ಮ ಅನುಭವಗಳನ್ನು ಹೆಚ್ಚು ಮಾಡಿಕೊಂಡು ಅತ್ಯಂತ ಆತ್ಮವಿಶ್ವಾಸದಿಂದ ಈ ತರಬೇತಿಯನ್ನು ಪಡೆದು ನಂತರ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರೆ ಹೆಚ್ಚು ಪರಿಣಾಮ ಆಗುತ್ತೆ ಅಂತ ನಾವು ಅಂದ್ಕೊಂಡು. ಸಿಟಿ ರವಿ, ಪರೀಕ್ಷೆಗಳಿಗೆ ಉತ್ತಮ ರೀತಿಯಲ್ಲಿ ತಯಾರಿ ಮಾಡಿ ಆತ್ಮವಿಶ್ವಾಸದಿಂದ ಪರೀಕ್ಷೆ ಎದುರಿಸಿ, ಜೊತೆಗೆ ಕೇವಲ ಇದೊಂದೇ ಅವಕಾಶ ಎಂಬ ಚಿಂತನೆ ಬೇಡ. ಇದು ಬಿಟ್ಟು ಬೇರೆಯೂ 100 ಅವಕಾಶಗಳಿದ್ದು ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು. ಉದ್ಯೋಗ ಸಿಕ್ಕಿದ್ರೆ ಸಾಕು ಅಂತ ಬಯಸಿರ್ತೀವಿ. ಅದಾಗದೇ ಇದ್ದಾಗ ಸ್ವಾಭಾವಿಕವಾಗಿ ಆ ಕ್ಷಣಕ್ಕೆ ನಮಗೆ ನಿರಾಸೆ ಆಗುತ್ತೆ. ಆ ಕ್ಷಣದ ನಿರಾಸೆ ಬದುಕಿನ ಅವಕಾಶಗಳ ಬಾಗಿಲೆಲ್ಲ ಬಂದಾಗಿದೆ ಅಂತ ಭಾವಿಸೋದಕ್ಕೆ ಅವಕಾಶ ಕೊಡಬಾರದು. ಎಚ್ಎಸ್ ಕೀರ್ತನ, ಪ್ರತಿಯೊಬ್ಬ ಪದವೀಧರರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಮ್ಮೆಯಾದರೂ ತಯಾರಿ ಮಾಡಬೇಕು. ಆಗ ಪ್ರತಿಯೊಬ್ಬರಿಗೂ ಸಂಪೂರ್ಣ ಜೀವನದ ಪಾಠ ದೊರೆಯಲಿದೆ ಎಂದರು. 5.5 ಲಕ್ಷ ಅಪ್ಲಿಕೇಶನ್ಸ್ಗಳು ಬಂದಿದೆ. ಸೊ ಬರ್ದವರೆಲ್ಲ ಅಥವಾ ಅಟೆಂಪ್ಟ್ ಮಾಡಿದವರೆಲ್ಲ ಪಾಸ್ ಆಗ್ತಾರೆ ಅನ್ನೋದಲ್ಲ. ಆಬ್ವಿಯಸ್ಲಿ ಕಾಂಪಿಟೇಷನ್ ಇಸ್ ವೆರಿ ಹೈ. ಬಟ್ ಈ ಎಕ್ಸಾಮ್ ಯಾಕೆ ತಗೊಳ್ಬೇಕು ಅಂದ್ರೆ, ನಾನು ಹೇಳ್ದಂಗೆ ನಿಮ್ಮಲ್ಲಿರೋ ಪೊಟೆನ್ಷಿಯಲ್ ನಿಮಗೆ ಗೊತ್ತಾದ್ರೆ ನಾಳೆ ಕಾರ್ಡ್ ಮೇಲೆ ಬಿಟ್ಟರು ಬದುಕ್ತೀರಾ.